ಮೋಸ ಹೋಗುವವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಹೌದು, ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೊಬ್ಬ ವ್ಯಕ್ತಿ ಶ್ರೀಲಂಕಾ, ಕಾಶಿ, ಲಕ್ಷದ್ವೀಪ ಉತ್ಸವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೂರಾರು ಜನರಿಗೆ ಮೋಸ ಮಾಡಿದ್ದಾರೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂತಹ ರಾಮೇಗೌಡ ಎಂಬುವವನಿಗೆ ಈ ಒಂದು ಕೃತ್ಯ ನಡೆದಿದೆ. ಮಾಜಿ ನಗರಸಭೆಯ ಸದಸ್ಯನಾಗಿರುವಂತಹ ರಾಮೇಗೌಡ ಮೈಸೂರು ಮೂಲದ ವ್ಯಕ್ತಿ ಆರಾಧ್ಯ ಎನ್ನುವಂಥವನ ಜೊತೆಗೆ ಕಾಶಿ, ಲಕ್ಷದ್ವೀಪೋತ್ಸವ, ಕಾಶಿ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಟ್ರಿಪ್ಗೆ ಹೋಗಿದ್ರು. ಜೊತೆಗೆ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಆ ಒಂದು ಫೋಟೋವನ್ನು ಹಂಚಿಕೊಂಡಿದ್ರು. ಅದನ್ನು ನೋಡಿದ ಕೆಲವರು ನಮ್ಮನ್ನ ಟ್ರಿಪ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ರಾಮೇಗೌಡ ಅವರಿಗೆ ತಲಾ 40,000, 50,000 ಹಣವನ್ನು ಕೊಟ್ಟಿದ್ರು. ಹೀಗೆ ಸುಮಾರು ನೂರಾರು ಜನರಿಂದ 1.25 ಕೋಟಿ ಹಣವನ್ನ ಕಲೆಕ್ಟ್ ಮಾಡಿರುವಂತಹ ಆರಾಧ್ಯ ಎಂಬಾತ ಅವನಿಗೂ ಸೇರಿಸಿ ಕೊಟ್ಟಿದ್ರು. ಆದರೆ ಆರಾಧ್ಯ ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದಾನೆ. ಹಣ ಕೊಟ್ಟವರು ರಾಮೇಗೌಡನ ಮನೆ ಬಳಿ ಬಂದು ನಾವು ಕೊಟ್ಟ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ. ಬಾಗಲಗುಂಟೆ ಪೊಲೀಸರು ಸದ್ಯ ರಾಮೇಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹೇಳಿದೆ ಚೆನ್ನಾಗಿತ್ತು. ಒಳ್ಳೊಳ್ಳೆ ಹೋಟ್ಲು ಕೊಟ್ಟ, ಒಳ್ಳೆ ಸ್ಟಾರ್ ಹೋಟ್ಲುಗಳು, ಒಳ್ಳೆ ಬಸ್ ಎಲ್ಲ ಕೊಟ್ಟ, ಚೆನ್ನಾಗಿ ಮಾಡ್ದ. ಹಂಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ನನ್ನ ಇದರಲ್ಲಿ ಹಾಕ್ಕೊಂಡೆ ನಾನು ಹಿಂಗೆ ಹೋಗಿದ್ದೆ ಅಂತ. ಹಂಗಾಗಿ ಇವರೆಲ್ಲ ನಮಗೆಲ್ಲ ಭಾಳ ಜನ ಗೊತ್ತಿರೋರು. ಅವ್ರೇನು ಮಾಡ್ರು, ನಮ್ಮ ರಿಲೇಷನ್ ಭಾಳ ಜನ ಹಾಕ್ಯವ್ರು. ಅವ್ರೇನು ಮಾಡಿದ್ರು, ನಾವು ಹಿಂಗೆ ಹಾಕಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಹಾಕಿದ್ರು ದುಡ್ಡು, ಭಾಳ ಜನ ಹಾಕಿದ್ರು. ಅದಾದ್ಮೇಲೆ ಏನಾಗಿದೆ, ಅವನು ಮೋಸ ಮಾಡಿ ಹೊರಟ್ಬಿಟ್ಟ. ಡಿಸೆಂಬರ್ 23ನೇ ತಾರೀಕು ಹೊರಡಬೇಕಾಗಿತ್ತು, ಲಾಸ್ಟ್ ಅದು ಬ್ಯಾಚ್ ಹೊರಡಬೇಕಾಗಿತ್ತು. 23ಕ್ಕೆ ಹೋಗಲಿಲ್ಲ. ಅವತ್ತು ಈಗ ಆಗೋದಿಲ್ಲ ನನ್ನ ಕೈಲಿ ಹೋಗೋಕ್ಕೆ, ಯಾಕೆಂದ್ರೆ ಇಯರ್ ಎಂಡು ಫ್ಲೈಟ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಅದು 23ಕ್ಕೆ ಒಂದು ಬ್ಯಾಚ್ ಹೋಗ್ಬೇಕಾಯ್ತು, 25ನೇ ತಾರೀಕು ಒಂದು ಹೋಗ್ಬೇಕಾಯ್ತು, 28ಕ್ಕೆ ಒಂದು ಬ್ಯಾಚ್ ಹೋಗ್ಬೇಕಾಯ್ತು, ಜನವರಿ 2ನೇ ತಾರೀಕು ಒಂದು ಬ್ಯಾಚ್ ಹೋಗ್ಬೇಕಾಯ್ತು, ಜನವರಿ 6ನೇ ತಾರೀಕು ಒಂದು ಬ್ಯಾಚ್ ಹೋಗ್ಬೇಕಾಯ್ತು. ಅಲ್ಲೆಲ್ಲ ಅವೆಲ್ಲ ಏನಾಯಿತು, ಕ್ಯಾನ್ಸಲ್ ಮಾಡಿಬಿಟ್ಟ. ಜನ ಏನು ಮಾಡಿದ್ರು, ಗಲಾಟೆ ಮಾಡಿದ್ರು. ನಾನೇನು ಮಾಡಿದೆ, ಜನವರಿಗೆ ಬಂದು ಕಂಪ್ಲೇಂಟ್ ಮಾಡಿದೆ. ಸುಮಾರು ಲಕ್ಷಾಂತರ ಕೋಟಿ, ಒಟ್ಟು 1.25 ಕೋಟಿ, 1.25 ಕೋಟಿ. ಅವನು ನಾದ್ಲು ನನ್ನೊಂದಿಷ್ಟು ಅಕೌಂಟ್ ಹಾಕೊಂಡಿದ್ದೆ, ನನ್ನ ಅಕೌಂಟಿಂದ ಅವನಿಗೆ. ಆಮೇಲೆ ಕೆಲವರು ಏನು ಹೇಳಿದ್ರು, ನಿನ್ನ ಅಕೌಂಟ್ಗೆ ಹಾಕಿದ್ರೆ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅಂತಂದ್ರೆ ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಎಲ್ಲ ಭಾಳ ಜನ ಅವನ ಅಕೌಂಟ್ಗೆ ಹಾಕಿದ್ರು, ನನ್ನ ಅಕೌಂಟ್ ಹಾಕಿದ್ರು. ಆಮೇಲೆ ಏನಾಯಿತು, ಕಂಪ್ಲೇಂಟ್ ಆಯಿತು. ಅವನು ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟ. ನಾವು ಮೈಸೂರಿಗೆ ಹೋದೆ, ಮೈಸೂರಲ್ಲಿ ಅವನ ಮನೆಗೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟ. ಆಮೇಲೆ ನಾನು ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಅಲ್ಲಿ ತೊಗೊಳಕ್ಕಾಗಲ್ಲ ಅಂದರು. ಯಾಕೆಂದರೆ ಇಲ್ಲಿಗೆ ನೀವು ಇಲ್ಲೇ ಕೊಡೋಂದ್ರು. ಆಮೇಲೆ ಇಲ್ಲಿಗೆ ಬಂದೆ. ಅಷ್ಟೊತ್ತು ಇಲ್ಲಿಗೆ ಬಂದು ಆಮೇಲೆ ನಿಮ್ಮ ಪೊಲೀಸ್ನವ್ರು ಕಳಿಸಿದ್ರು, ಇಬ್ಬರು ನಮ್ಮ ಜೊತೆ ಕರ್ಕೊಂಡು ಹೋದಾಗ ಅಲ್ಲೇನಾಯಿತು, ಅವನು ಇರಲಿಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದ. GSS ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಅಲ್ಲಿಂದ ಹೊರಟ್ಬಿಟ್ಟ. ನನಗೆ ಮನೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಮನೆಗಿಲ್ಲ, ಹೊರಟ್ಬಿಟ್ಟ. ಹಂಗಾಗಿ ಅದೇ ಈಗ ನೀವು ಹೇಳಿ ಕೊಡ್ಸಿದ್ರೆ, ಈಗ ಅವ್ನು ಸಿಕ್ಕಿಲ್ಲ ಅಂದ್ರೆ ನೀವು ಸ್ಟೇಷನ್ಗೆ ಬಂದು ಅವನಿಗೆ ಮಾಡಿ ಪ್ರೆಸರ್ವ್ ಮಾಡಿ ಅವನೇನು ಹಿಡಿಯೋಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗಲೂ ನಡೀತಾನೆ ಇದೆ. ಇನ್ನ ಮೊನ್ನೆ ಕಮಿಷನರ್ ಹತ್ರ, ದಯಾನಂದ್ ಸರ್ ಹತ್ರ ಕೂಡ ಕಮಿಷನರ್ ಹತ್ರಕ್ಕೆ ಹೋಗಿದ್ದೆ ನಾನು. ಹೋಗ್ಬಿಟ್ಟು ಅಲ್ಲೂ ಅವ್ರಿಗೂ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟೆ. ಅವ್ರೇನು ಮಾಡಿದ್ರು, ಈ DCP ಕಳಿಸಿದ್ರು, ಬರ್ಕೊಟ್ರು. DCP ಅವರು ಅವತ್ತು ಈ ಅಂತರಾಜು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದಿದ್ದು, ಯಶವಂತಪುರ ಅವ್ರ ಮೋಸ್ಟ್ಲಿ ಮೀಟಿಂಗ್ ಇತ್ತೇನೋ, ಅಲ್ಲೂ ಸಿಕ್ಕಿದ್ರು. ಹಾಗಾಗಿ ಇವರೆಲ್ಲ ಹಾಕಿದ್ದಾರೆ, ಇವ್ರೂ ಹಾಕಿರೋರೆ. ನಾನು ವಿಡಿಯೋ ಮಾಡಿ ನಾನು ನೋಡಿ ಹೋಗಿದ್ದೆ, ಇಂಥ ಕಡೆ ಹೋಗಿದ್ದೆ ಅಂತ ಹೇಳಿದೆ. ಚೆನ್ನಾಗಿತ್ತು. ಒಳ್ಳೊಳ್ಳೆ ಹೋಟ್ಲು ಕೊಟ್ಟ, ಒಳ್ಳೆ ಸ್ಟಾರ್ ಹೋಟ್ಲುಗಳು, ಒಳ್ಳೆ ಬಸ್ ಎಲ್ಲ ಕೊಟ್ಟ, ಚೆನ್ನಾಗಿ ಮಾಡ್ದ. ಹಂಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ನನ್ನ ಇದರಲ್ಲಿ ಹಾಕ್ಕೊಂಡೆ ನಾನು ಹಿಂಗೆ ಹೋಗಿದ್ದೆ ಅಂತ. ಹಂಗಾಗಿ ಇವರೆಲ್ಲ ನಮಗೆಲ್ಲ ಭಾಳ ಜನ ಗೊತ್ತಿರೋರು. ಅವ್ರೇನು ಮಾಡ್ರು, ನಮ್ಮ ರಿಲೇಷನ್ ಭಾಳ ಜನ ಹಾಕ್ಯವ್ರು. ಅವ್ರೇನು ಮಾಡಿದ್ರು, ನಾವು ಹಿಂಗೆ ಹಾಕಿದ್ದೀವಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಹಾಕಿದ್ರು ದುಡ್ಡು, ಭಾಳ ಜನ ಹಾಕಿದ್ರು. ಅದಾದ್ಮೇಲೆ ಈಗೇನಾಗಿದೆ, ಅವನು ಮೋಸ ಮಾಡಿ ಹೊರಟ್ಬಿಟ್ಟ. ಡಿಸೆಂಬರ್ 23ನೇ ತಾರೀಕು ಹೊರಡಬೇಕಾಗಿತ್ತು, ಲಾಸ್ಟ್ ಅದು ಬ್ಯಾಚ್ ಹೊರಡಬೇಕಾಗಿತ್ತು. 23ಕ್ಕೆ ಹೋಗಲಿಲ್ಲ.
ಅವತ್ತು ಈಗ ಆಗೋದಿಲ್ಲ ನನ್ನ ಕೈಲಿ ಹೋಗೋಕ್ಕೆ, ಯಾಕೆಂದ್ರೆ ಇಯರ್ ಎಂಡು ಫ್ಲೈಟ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ. ಅದು 23ಕ್ಕೆ ಬ್ಯಾಚ್ ಹೋಗ್ಬೇಕಾಯ್ತು, 25ನೇ ತಾರೀಕು ಒಂದು ಹೋಗ್ಬೇಕಾಯ್ತು, 28ಕ್ಕೆ ಒಂದು ಬ್ಯಾಚ್ ಹೋಗ್ಬೇಕಾಯ್ತು. ನಾನು ಹೇಳೋದು ಕೆಲವು ಪಾಯಿಂಟ್ ಕೇಳಿ ನೀವು. ನನಗೂ ಏಜ್ ಆಗಿದೆ ನೋಡಿ ಏನಂದ್ರೆ ಸರ್ ನಾವು ಕಂಪ್ಲೇಂಟ್ ಕೊಡಲ್ಲ, ಅವ್ನಿಗೆ ದುಡ್ಡು ಕೊಡ್ಬೇಕು ಪಂಚಾಯತಿ ಹೇಳೋಣ. ಸರ್ ನೀವು ಒಳ್ಳೆ ರೀತಿಯಾಗಿ ಅವ್ನಿಗೆ ಅಡ್ವೈಸ್ ಮಾಡಿ ಅಂತ ಹೇಳ್ಬೋದು. ನಾವೇನಂದ್ರೆ ಅದು ಕೊಟ್ಟ ಮೇಲೆ ಏನಾದ್ರೆ ಒಬ್ಬರು ಗಲಾಟೆ ಮಾಡಿದ್ರು ಕೂಡ ಒಂದು ಕಂಪ್ಲೇಂಟ್ ಆಲ್ರೆಡಿ ಇದೆ, ಹೋಗೋಣ ಯಾರು ಮುಗಿದು ಕಳಿಸ್ತಾರೆ. ಆಮೇಲೆ ಮತ್ತೆ ಪೊಲೀಸ್ ಫೋನ್ ಮಾಡ್ತಾರೆ, ಏನು ಸರ್ ಇದು ಕಂಪ್ಲೇಂಟ್ ಕೊಟ್ಟು ಗಲಾಟೆ ಮಾಡ್ತೀರಿ ಅಂದರೆ ಆಯ್ತು. ಈಗ ನಾವು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಮನೆ ಹತ್ರ ಹೋಗ್ಬೋದಾ? ಅದು ನಡೀತಾ ಇರುತ್ತೆ ಪ್ರೋಸೆಸ್. ಈಗ ಏನೋ ಟೈಮ್ ಕೊಡಿಸ್ತಾರೆ 3 ತಿಂಗಳು 2 ತಿಂಗಳು. ನಾವು ಕಂಪ್ಲೇಂಟ್ ಇಲ್ಲ, ಕಂಪ್ಲೇಂಟ್ ಬೇಡ, ಅದೇ ಇಂಪಾರ್ಟೆಂಟ್. ನಾಗರಾಜ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.